ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ಎಲ್ಲರಿಗೂ ಸ್ವಾಗತ ಧರ್ಮದೀಪಕ್ಕೆ. ಸತ್ಯದ ಅನ್ವೇಷಣೆಯಲ್ಲಿ ಇವತ್ತಿನ ಒಂದು ಹೊಸ ಹೆಜ್ಜೆ ಸ್ನೇಹಿತರೆ. ರಾಜಿವ್ ದೀಕ್ಷಿತ್ ಅನ್ನೋ ಒಂದು ಸೀರೀಸ್ನ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಇದು 3ನೇ ಎಪಿಸೋಡ್ ಸ್ನೇಹಿತರೆ. ರಾಜಿವ್ ದೀಕ್ಷಿತ್ ಅನ್ನೋ ಒಂದು ಅದ್ಭುತ ವ್ಯಕ್ತಿತ್ವನ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ರಾಷ್ಟ್ರಗೀತೆಯ ಬಗ್ಗೆ ಇನ್ನು ಒಂದಿಷ್ಟು ವಿಷಯಗಳನ್ನ ನಾನು 2ನೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವತ್ತು ಕಾನೂನು ವ್ಯವಸ್ಥೆಗಳ ಬಗ್ಗೆ ರಾಜಿವ್ ದೀಕ್ಷಿತ್ ಅವರ ಒಂದು ರಿಸರ್ಚು ಅಥವಾ ಒಂದು ಅಧ್ಯಯನ ಏನಿತ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಭಾರತದ ಕಾನೂನುಗಳು ಯಾವಾಗಾಗಿದೆ ಅಂತ ನಿಮ್ಗೆ ಗೊತ್ತಾ ಸ್ನೇಹಿತರೆ? ನಮ್ಮ ಎಲ್ಲ ಭಾರತದ ಕಾನೂನುಗಳು ಬ್ರಿಟಿಷರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನಮಗೆ ಗೊತ್ತಿಲ್ಲದ ಹಾಗೇ ಅದೇ ಕಾನೂನುಗಳನ್ನು ನಾವು ಪರಿಪಾಲಿಸ್ತಾ ಇದ್ದೀವಿ. ಈ ಕಾನೂನುಗಳಿಂದ ನಮಗೆ ಒಂದು ನ್ಯಾಯನೂ ಸಿಗ್ತಾ ಇಲ್ಲ, ಒಂದು ವ್ಯವಸ್ಥೆಗಳು ಆಗ್ತಾ ಇಲ್ಲ. ಆದ್ರೂ ಸಹಿತ ಎಲ್ಲರೂ ಆ ಕಾನೂನುಗಳನ್ನು ಸರಿಯಾಗಿ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ರಾಜಿವ್ ದೀಕ್ಷಿತ್ ಅವರ ಒಂದು ಅಧ್ಯಯನ ಮತ್ತು ಅದ್ಭುತವಾದದ್ದು. ರಾಜಿವ್ ದೀಕ್ಷಿತ್ ಅವರು ಈ ಕಾನೂನುಗಳು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದನ್ನ ಪೂರ್ತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ. ಮತ್ತು ಈ ಕಾನೂನುಗಳು ಮತ್ತೆ ಯಾವ ಯಾವ ದೇಶದಲ್ಲಿ ಇದೇ ತರಹದ ಕಾನೂನುಗಳು ಬ್ರಿಟಿಷರು ಹಾಕಿದ್ದಾರೆ ಅನ್ನೋದನ್ನ ಅವರ ಅಧ್ಯಯನದಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ. ಬ್ರಿಟಿಷರು ತಾವು ಹೋದಲ್ಲೆಲ್ಲ ಈ ಕಾನೂನುಗಳನ್ನು ಹಾಕಿ ಒಂದು ದೇಶವನ್ನು ಗುಲಾಮರನ್ನಾಗಿ ಮಾಡ್ತಾರೆ ಅನ್ನೋದನ್ನ ತಿಳಿದು ಬರುತ್ತೆ ಸ್ನೇಹಿತರೆ. ರಾಜಿವ್ ದೀಕ್ಷಿತ್ ಅವರು ಈ ಅಧ್ಯಯನದಲ್ಲಿ ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಐರಿಷ್ ಅನ್ನೋ ಒಂದು ದೇಶ, ಅದು ಯುರೋಪಿನ ಒಂದು ದೇಶ ಸ್ನೇಹಿತರೆ. ಆ ದೇಶನೂ ಈ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಸಿಲುಕಿಬಿಟ್ಟಿರುತ್ತೆ ಸ್ನೇಹಿತರೆ. ಅಲ್ಲಿ ಇರುವ ಒಂದು ಎಲ್ಲ ಕಾನೂನುಗಳು ನಮ್ಮ ದೇಶದಲ್ಲಿ ಹಾಕಿದ್ದಾರೆ. ಅದಕ್ಕೆ ನಾವು IPC, CPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಹೀಗೆ ತುಂಬ ಥರದ ಕಾನೂನುಗಳು ಐರಿಷಲ್ಲಿ ಇರೋದನ್ನೇ ನಮ್ಮ ಇಂಡಿಯಾದಲ್ಲೂ ಹಾಕಿದ್ದಾರೆ ಅಂತ ಅವರ ಒಂದು ಅಧ್ಯಯನದಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ. ಅವರು ಐರಿಷ್ನ ಒಂದು ದೇಶದ ಕಾನೂನುಗಳ ಒಂದು ಪುಸ್ತಕವನ್ನು ಪೂರ್ತಿಯಾಗಿ ನಮ್ಮ ಭಾರತದ ಕಾನೂನುಗಳಿಗೆ ಒಂದು ಕಂಪ್ಯಾರಿಸನ್ ಮಾಡಿದಾಗ ಒಂದು ಕಾಮಾ, ಫುಲ್ ಸ್ಟಾಪು ಒಂಚೂರು ಚೇಂಜ್ ಇರಲ್ಲ ಸ್ನೇಹಿತರೆ. ಇದು ನೋಡಿ ಅವ್ರಿಗೆ ಒಂಥರ ಶಾಕ್ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಅದರ ಬಗ್ಗೆ ಜನರಿಗೆ ಸರಿಯಾಗಿ ತಿಳಿಯಲಿ, ನಾವು ಏನು ಕಾನೂನುಗಳನ್ನು ಪರಿಪಾಲಿಸ್ತಾ ಇದ್ದೀವಿ, ನಮ್ಮ ಕಾನೂನುಗಳನ್ನು ನಾವು ಇನ್ನೂವರೆಗೂ ಯಾಕೆ ಸರಿಯಾಗಿ ನಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ ಮಾಡಿಲ್ಲ ಅನ್ನೋದಕ್ಕೆ ಅವರು ಎಲ್ಲರಿಗೂ ತಿಳಿಸ್ಕೊಡೋಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಇದೇ ದಿಸೆಯಲ್ಲಿ ನಡೀತಾ ಅವರು ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳಿದರೆ, ನಮ್ಮ ದೇಶ ಗುಲಾಮಗಿರಿಯಿಂದ ಹೊರಗೆ ಬಂದಿಲ್ಲ ಅನ್ನೋ ಅಧ್ಯಯನದಲ್ಲಿ ಕಂಡು ಬರತಕ್ಕಂಥ ಒಂದು ವಿಷಯ ಸ್ನೇಹಿತರೆ. ನಮ್ಮ ಕಾನೂನುಗಳು ನಮ್ಮ ವಿರುದ್ಧವಾಗಿಯೇ ಕೆಲಸ ಮಾಡ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಆಕಳು ಅಥವಾ ಹಸುವನ್ನು ಹೊಡೆದರೆ ನಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಕಾನೂನಿದೆ ಸ್ನೇಹಿತರೆ. ಆದರೆ ಅದೇ ಹಸುವನ್ನು ನಾವು ಕತ್ತಲಖಾನೆಯಲ್ಲಿ ತೊಗೊಂಡು ಹೋಗಿ ಬೋಟಿ ಮಾಡಿ ಎಲ್ಲವನ್ನೂ ನಾವು ಮಾರಿದರೆ ಅದಕ್ಕೆ ಸರ್ಕಾರದಿಂದ ಇನಾಮ್ ಸಿಕ್ಕುತ್ತೆ. ಇಂಥ ಕಾನೂನುಗಳು ನಮ್ಮ ದೇಶದಲ್ಲಿದೆ ಅಂತ ರಾಜಿವ್ ದೀಕ್ಷಿತ್ ಅವರು ಎಲ್ಲ ಕಡೆಗೂ ಪ್ರಚಾರ ಮಾಡ್ತಾರೆ ಸ್ನೇಹಿತರೆ. ಸೊ ಈ ಕಾನೂನುಗಳು ನಮಗಾಗಿ ಮಾಡಿದೆಯೋ ಅಥವಾ ನಾವು ಕಾನೂನಿಗಿದೀವೋ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ ಅಂತ ರಾಜಿವ್ ದೀಕ್ಷಿತ್ ಅವರು ಹೇಳ್ತಾರೆ ಸ್ನೇಹಿತರೆ. ಸೊ ಅವರ ಸಹಪಾಠಿಗಳು, ಸ್ನೇಹಿತರು, ತುಂಬ ವಕೀಲರಿದ್ದು ಜಡ್ಜ್ಗಳೂ ಇರುತ್ತಾರೆ ಸ್ನೇಹಿತರೆ. ಅವರನ್ನು ಈ ಕಾನೂನು ವ್ಯವಸ್ಥೆಗಳ ಬಗ್ಗೆ ಕೇಳಿನೂ ಉತ್ತರ ಕೊಡುವ ಒಂದು ಪರಿಸ್ಥಿತಿ ಅವರಲ್ಲಿ ಇರಲ್ಲ ಸ್ನೇಹಿತರೆ. ಈ ಕಾನೂನು ವ್ಯವಸ್ಥೆಯಿಂದ ನಮ್ಮ ದೇಶದಲ್ಲಿ 3,50,00,000 ಕೇಸುಗಳು ಪೆಂಡಿಂಗ್ ಇದ್ದಾವೆ ಸ್ನೇಹಿತರೆ. ಸೊ ಈ 3,50,00,000 ಕೇಸುಗಳು ಪೆಂಡಿಂಗು ಇರುವುದು ಯಾವಾಗ ನಿರ್ಣಯ ಮಾಡ್ತೀರಿ ಅಂತ ಅವರ ಜಡ್ಜ್ ಸ್ನೇಹಿತರಿಗೆ ಕೇಳಿದರೆ ಅವರು ನಗಪಾಟ್ಲಾಗಿ ಹೇಳ್ತಾರಂತೆ, 300-400 ವರ್ಷ ಆಗ್ಬೋದು ರಾಜಿವ್ ದೀಕ್ಷಿತ್ ಅಂತ ಹೇಳ್ತಾರಂತೆ ಸ್ನೇಹಿತರೆ. ಸೊ ಹೀಗೆ ನಮ್ಮ ಕಾನೂನು ವ್ಯವಸ್ಥೆ ನಗುಪಾಟ್ಲಾಗಿ ಈಗ ನಮ್ಮ ದೇಶವನ್ನು ಗುಲಾಮಗಿರಿಯಲ್ಲಿ ಸಿಲುಕಿಸ್ಬಿಟ್ಟಿದೆ ಸ್ನೇಹಿತರೆ. ನಮ್ಮ ದೇಶದ ಕಾನೂನುಗಳು ನ್ಯಾಯ ಕೊಡುವುದಿಲ್ಲ ಸ್ನೇಹಿತರೆ. ಅದೇ ರಾಜಿವ್ ದೀಕ್ಷಿತ್ ಅವರು ಹೇಳ್ತಾರೆ, ನ್ಯಾಯ ಒಂದು ಕಡೆ ಆಯಿತು ಅಂತ ಹೇಳಿದರೆ ನಮ್ಮ ಕಾನೂನು ವ್ಯವಸ್ಥೆ ನಿರ್ಣಯ ಕೊಡ್ತಾ ಇದೆ ಅಂತ ಅವರ ಸ್ನೇಹಿತರಾದ ಜಡ್ಜ್ಗಳು ಮತ್ತು ನ್ಯಾಯಾಧೀಶರು ಹೇಳ್ತಾರಂತೆ ಸ್ನೇಹಿತರೆ.
ಸೊ ಅದಕ್ಕೆ ರಾಜೀವ್ ದೀಕ್ಷಿತ್ ಅವರು ನಿಮಗೆ ನ್ಯಾಯಾಧೀಶರನ್ನು ಅನ್ನೋದಕ್ಕಿಂತ ಹೆಚ್ಚು ನಿರ್ಣಯಾಧೀಶರು ಅಥವಾ ಕಾನೂನಾಧೀಶರು ಅನ್ನಬೇಕು ಅಂತ ರಾಜೀವ್ ದೀಕ್ಷಿತರು ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗೆ ಕಾನೂನು ವ್ಯವಸ್ಥೆಯ ಪರಿಸ್ಥಿತಿ ನಮ್ಮಲ್ಲಿ ಇರೋದರಿಂದ ನಾವು ಗುಲಾಮಗಿರಿಯಲ್ಲಿ ಸಿಲುಕಿಬಿಟ್ಟಿದ್ದೀವಿ ಅಂತ ರಾಜೀವ್ ದೀಕ್ಷಿತರು ಎಲ್ಲೆಡೆಗೆ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಈ ಪ್ರಚಾರದಲ್ಲಿ ಅವ್ರಿಗೆ ಬಹಳಷ್ಟು ವೈರಿಗಳು ಆಗ್ಬಿಡ್ತಾರೆ ಸ್ನೇಹಿತರೆ. ಸೊ ಹೀಗೆ ಕಾರ್ಯಾಚರಣೆಗಳನ್ನ ಮಾಡ್ತಾ ರಾಜೀವ್ ದೀಕ್ಷಿತ್ ಒಂದಾದಮೇಲೆ ಒಂದು ಭಾರತದ ಗುಲಾಮಗಿರಿಯ ರಹಸ್ಯಗಳನ್ನು ಒಂದಾದಮೇಲೆ ಒಂದು ತೆಗಿತಾ ಹೋಗ್ತಾರೆ ಸ್ನೇಹಿತರೆ. ಈ ರಹಸ್ಯಗಳನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಸುಮಾರು 6666 ಕಾನೂನುಗಳು ನಮ್ಮ ದೇಶವನ್ನು ಗುಲಾಮಗಿರಿಯಲ್ಲಿ ಇಡಲು ಸಕಾರವಾಗುತ್ತಿದೆ ಅಂತ ಅವರು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸೊ ಹೀಗೆ ಈ ಕಾನೂನು ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಮತ್ತು ನಮ್ಮ ಎಲ್ಲ ವ್ಯವಸ್ಥೆಗಳು ಈ ಕಾನೂನಿನ ಹಿಡಿತದಿಂದ ಎಲ್ಲ ಪೂರ್ತಿಯಾಗಿ ನಾಶ ಹೊಂದ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ನಮ್ಮ ಎಲ್ಲ ಕಾನೂನುಗಳು, ಶಿಕ್ಷಣದ ಕಾನೂನು, ಅರಣ್ಯದ ಕಾನೂನು ದೇಶಕ್ಕೆ ಎಷ್ಟು ಉಪಯೋಗಕಾರಿ ಅಂತ ಹೇಳಿದರೆ ಅದು ದೇಶವನ್ನು ರಕ್ಷಿಸುವಲ್ಲಿ ಕೆಲಸ ಮಾಡಬೇಕು, ಆದರೆ ದೇಶವನ್ನು ಭಕ್ಷಿಸುವಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ನಮ್ಮ ಪೂರ್ತಿಯಾದ ಕಾನೂನು ವ್ಯವಸ್ಥೆ ಒಂದು ಗುಲಾಮಗಿರಿಯ ಒಂದು ಪದ್ಧತಿಯನ್ನು ನಾವು ಪಾಲಿಸ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದಿಷ್ಟು ತಿಳಿಸ್ಕೊಟ್ಟ ಮೇಲೆ ಎಲ್ಲ ದೇಶದ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ನ್ಯಾಯಾಧೀಶರು ಇವರ ಮಾತಿಗೆ ಸರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆದರೆ ಈ ಕಾನೂನು ವ್ಯವಸ್ಥೆಯನ್ನು ಪೂರ್ತಿಯಾಗಿ ತೆಗಿಬೇಕು ಅಂತ ಹೇಳಿದರೆ ಪೂರ್ತಿಯಾದ ವ್ಯವಸ್ಥಾ ಪರಿವರ್ತನೆ ಆಗಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಈ ವ್ಯವಸ್ಥಾ ಪರಿವರ್ತನೆ ಹೇಗಾಗಬೇಕು ಅಂತಂದು ಅವರು ಪೂರ್ತಿಯಾಗಿ ಲೆಕ್ಕಾಚಾರ ಹಾಕಿ ಒಂದು ದೊಡ್ಡ ಗುಂಪನ್ನು ಕಟ್ತಾರೆ ಸ್ನೇಹಿತರೆ. ಸೊ ಒಂದು ದೊಡ್ಡ ಗುಂಪನ್ನು ಕಟ್ಟಿ ಅವರು ಮನೆಗೆ, ಹಳ್ಳಿಗೆ ಎಲ್ಲ ಇವರ ಮಾತಿನ ಪ್ರಭಾವದಿಂದ ಎಲ್ಲರ ಜನರ ಬೆಂಬಲ ಇವರಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಅವರು ಬ್ರಿಟಿಷರ ಕಾನೂನಿನ ಒಂದು ವಿರುದ್ಧ ಹೋರಾಡೋಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ರಾಜೀವ್ ದೀಕ್ಷಿತನ ಒಂದು ಅದ್ಭುತ ವ್ಯಕ್ತಿತ್ವ ನೀವು ತಿಳ್ಕೊಬೇಕು ಅಂತ ಹೇಳಿದರೆ ಈ ವಿಡಿಯೋಸ್ನ ಸರಿಯಾಗಿ ನೋಡಿ ಸ್ನೇಹಿತರೆ. ಈ ರಾಜೀವ್ ದೀಕ್ಷಿತನ ಅದ್ಭುತ ವ್ಯಕ್ತಿತ್ವವನ್ನು ನಾನು ಮುಂದೆ ಇನ್ನೂ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಅವರು ಹೇಳ್ತಕ್ಕಂಥ ಒಂದು ರಹಸ್ಯಮಯ ಭಾರತದ ಗುಲಾಮಗಿರಿಯ ಒಂದು ಕಥೆಗಳನ್ನ ನಾನು ನಿಮಗೆ ತಂದುಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ.